ಆತ್ಮೀಯ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ ಹಾಗೂ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಮುರಳೀಧರ್ ಅವರಿದ್ದಾರೆ. ಇವರು ಅನುಪಿನಕಟ್ಟೆ ಗ್ರಾಮ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆಯ ಒಂದು ಪ್ರಗತಿಪರ ರೈತ ಅಂತ ಹೇಳ್ಬೋದು. ಸಮಗ್ರವಾಗಿ ಎಲ್ಲ ಕೃಷಿ ಮಾಡ್ತಾ ಇದ್ದಾರೆ ಇವರು. ಈಗ ಇವರಿಂದ ಯಾವ ರೀತಿಯಿಂದ ಇವರು ಯಾವ ವಿಧಾನಗಳನ್ನ ಅಳವಡಿಸ್ಕೊಂಡ್ಬಿಟ್ಟು ಕೃಷಿ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವರಿಂದನೇ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಮುರಳೀಧರ್ ಅವರೇ. ನಮಸ್ಕಾರ. ಹೇಳಿ, ತಮ್ಮ ಒಂದು ಕೃಷಿ ಜೀವನದ ಪಯಣ ಯಾವಾಗ ಆರಂಭ ಮಾಡಿದ್ರಿ, ಸಂಕ್ಷಿಪ್ತ ಒಂದು ಪರಿಚಯದೊಂದಿಗೆ. ನಾನು ಕೃಷಿಯನ್ನು ಶುರು ಮಾಡಿದ್ದು 2000 ಇಸ್ವಿಯಿಂದ. ನಮ್ಮ ಪಿತಾರ್ಜಿತ ಆಸ್ತಿಯಲ್ಲಿ ನಾನು ಕೃಷಿಯನ್ನು ಶುರು ಮಾಡಿದೆ. ಅದರಲ್ಲಿ ಮೊದಲಿಗೆ ಅಡಿಕೆ ಗಿಡಗಳನ್ನು ನೆಟ್ಟಿ ಬರಗಾಲ ಬಂದು ಒದಗಿದ ನಂತರ ನಾನು ಕೃಷಿಯಲ್ಲಿ ದನಕರುಗಳನ್ನು ಕಟ್ಕೊಂಡು 2 ಹಸುಗಳಿಂದ ಅವನ್ನ ಬೆಳೆಸ್ಕೊಂಡು ಇವತ್ತು ನನ್ನ ಹತ್ರ 10 ಹಸುಗಳಿದೆ. ಅದರಲ್ಲಿ 4 ಹಾಲು ಕೊಡ್ತಾ ಇರುತ್ತೆ, 4 ಗಬ್ಬ ಇರುತ್ತೆ. ಒಂದು ಟೈಮಿಗೆ ಇಲ್ಲಿ ಹತ್ತಿರಲ್ಲಿರೋ ಡೈರಿಗೆ ಹಾಲು ಹಾಕ್ತೀನಿ ತಗೊಂಡೋಗಿ. ಹಾಲಿಗೆ ನನಗೆ ಲೀಟ್ರಿಗೆ 35 ರೂಪಾಯಿ ಸಿಗುತ್ತೆ. ನಾನು ಅದರಿಂದ ನಿರ್ವಹಣೆ ಮಾಡಿಕೊಂಡು ಉಪಕಸವಾಗಿ ನಡೆಸ್ತಾ ಇದ್ದೀನಿ. ಕೃಷಿ ಬೆಳೆಗಳಲ್ಲಿ ಬಂದರೆ, ತೋಟಗಾರಿಕೆ ಬೆಳೆಗಳಲ್ಲಿ ಬಂದರೆ ಏನೇನು ಬೆಳೆಗಳನ್ನ ಬೆಳೀತಾ ಇದ್ರಿ ಮುರಳೀಧರ್ ಅವರೇ? ಸರ್, ನಾನು ಭತ್ತ ಮತ್ತು ಜೋಳ ಬೆಳೀತಾ ಇದ್ದೀನಿ. ಮಧ್ಯದಲ್ಲಿ ಅವರೇ ಇಂಥವೆಲ್ಲ ತರಕಾರಿಗಳನ್ನು ಹಾಕ್ಕೊಳ್ತೀನಿ, ಅಲ್ಪ ಸ್ವಲ್ಪ ಮನೆಗೆ ಆಗುವಷ್ಟು ಮಾತ್ರ, ಮಾರಾಟ ಮಾಡಲಿಕ್ಕಲ್ಲ. ಆ ನಂತರದಲ್ಲಿ ಭತ್ತ ಬೆಳೆದಿದ್ದಷ್ಟು ನಾವು ಮನೇಲೇ ಇಟ್ಕೊತೀವಿ. ಸಾವಯವ ರೀತಿಯಲ್ಲಿ ಹೆಚ್ಚಾಗಿ ಬೆಳಿತೀನಿ. ನಾನು ನಮ್ಮ ಕೊಟ್ಟಿಗೆಯಲ್ಲಿರೋ ಗೊಬ್ಬರನ ಜಮೀನಿಗೆ ಅರ್ಧ ಹಾಕ್ಕೊಂಡು ಇನ್ನು ಅರ್ಧ ಭಾಗ ಮಾತ್ರ ಮಾರ್ತೀನಿ. ಒಂದು ಟರ್ಮಿನ್ ಮಾರಿ ನನ್ನ ದನಗಳ ನಿರ್ವಹಣೆಗೋಸ್ಕರ, ಹುಲ್ಲಿಗೆ ನಿರ್ವಹಣೆಗೋಸ್ಕರ ಅರ್ಧ ಮಾರ್ಕೊತೀನಿ. ನಾನು ಭತ್ತ ಮಾಡಿದಾಗ 2 ಚೀಲ ಮಾತ್ರ ಗೊಬ್ಬರ ಹಾಕೋದು, ಜಾಸ್ತಿ ಹಾಕೋದಿಲ್ಲ. ಜೋಳಕ್ಕೆ ನಾವು ಒಂದು 4 ಚೀಲ ಮಾತ್ರ ಗೊಬ್ಬರ ಹಾಕ್ತೀವಿ, ಅಷ್ಟೇ, ಜಾಸ್ತಿ ಹಾಕೋದಿಲ್ಲ. ಎಲ್ಲ ಈಗ ಯಂತ್ರೋಪಕರಣಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಜನ ಸಿಗಲ್ಲ ಅಂತ ಯಂತ್ರೋಪಕರಣಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿ ತನಕ ಓದಿದ್ರಿ ಮುರಳೀಧರ್ ಅವರೇ? ನಾನು 9ನೇ ತರಗತಿ ಮಾತ್ರ ಓದಿದ್ದೀನಿ ಸರ್. ಮುಂದೆ ಯಾಕೆ ಓದಲಿಲ್ಲ? ನಮಗೆ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಇತ್ತು. ಅಲ್ಲ, ಜಮೀನಿದೆ ಅಂತ ಹೇಳಿ ಕೃಷಿ ಮಾಡೋಣ ಅಂತೇಳಿ ಬಂದರು, ಇಲ್ಲ ಮನೆಯಿಂದ ಬೇಡ ಅಂತ ಹೇಳಿದ್ರ? ಮನೆಯಲ್ಲಿ ಯಾರು ಬೇಡ ಅಂದಿಲ್ಲ ಸರ್. ನನಗೆ ವಿದ್ಯಾಭ್ಯಾಸ ಕಡಿಮೆ ಇತ್ತು. ನಮ್ಮ ಜಾಯಿಂಟ್ ಫ್ಯಾಮಿಲಿ ಆಗಿದ್ದರಿಂದ ನಮ್ಮಪ್ಪ, ನಮ್ಮ ಚಿಕ್ಕಪ್ಪವರು ನನಗೆ ಜಮೀನನ್ನು ಮಾಡಲಿಕ್ಕೆ ಅಳವಡಿಸ್ಕೊಂಡ್ರು. ಇದ್ದಿದ್ದ ಜಮೀನನ್ನು ಮಾಡು ಅಂತೇಳಿ. ಆ ನಂತರದಿಂದ ಮಾಡ್ತಾಯಿದ್ದೀನಿ. ನನಗೆ ಇವೆಲ್ಲ ಕಲಿಸ್ಕೊಟ್ಟಿದ್ದು ನನ್ನ ಚಿಕ್ಕಪ್ಪ ಅವರು, ಬೇಸಾಯ ಮಾಡೋದನ್ನು ಪ್ರತಿಯೊಂದನ್ನು. ಅವರು ರಿಟೈರ್ಡ್ ಆರ್ಮಿಯವರು. ಅದರಿಂದ ಅವರು ಪ್ರತಿಯೊಂದನ್ನು ಶಿಸ್ತುಬದ್ಧವಾಗಿ ಯಾವ ರೀತಿ ಹೆಂಗೆ ಮಾಡಬೇಕು ಅಂತ ನನಗೆ ಹೇಳ್ಕೊಟ್ರು ಆವತ್ತಿಂದಲೂ. ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇದರಲ್ಲಿ ಪ್ರಮುಖವಾಗಿ ಈಗ ಗೊಬ್ಬರಕ್ಕೆ ಬಂದರೆ, ಸರ್ಕಾರಿ ಗೊಬ್ಬರ ಏನೇನು ಹಾಕ್ತೀರಿ? ಸರ್ಕಾರಿ ಗೊಬ್ಬರ ನಾನು ವರ್ಷಕ್ಕೆ 6 ಚೀಲ ಗೊಬ್ಬರ, 2 ಚೀಲ DAP, 2 ಚೀಲ 20-20 ಅಷ್ಟು, 2 ಚೀಲ ಯೂರಿಯಾ ಅಷ್ಟನ್ನು ಮಾತ್ರ ಉಪಯೋಗಿಸ್ತೀನಿ, ಅಷ್ಟೇ, ಜಾಸ್ತಿ ಉಪಯೋಗಿಸಲ್ಲ. ಉಳಿದಿದ್ದೆಲ್ಲ ನಾನು ಸಗಣಿ ಗೊಬ್ಬರ ಮನೇಲಿ ಏನಿರುತ್ತೆ, ನಾನು ಜಾನುವಾರಲ್ಲಿ ಬಂದಿದ್ದನ್ನು ಅದು ಹಾಕ್ತಾಯಿದ್ದೀನಿ. ಸಗಣಿ ಗೊಬ್ಬರದಲ್ಲಿ ಮತ್ತೇನಾದರೂ ಅಂದರೆ, ಈಗ ವಿಶ್ವವಿದ್ಯಾಲಯಗಳಲ್ಲಿ ಏನು ಕೊಡ್ತಾರೆ, ಕೆಲವೊಂದು ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ, ಟ್ರೈಕೋಡರ್ಮಾ ಆಗಿರಲಿ, ಸೂಡೋಮೋನಾಸ್ ಆಗಿರಲಿ, ಜೊತೆಗೆ ಏನು ಬೇರೆ ಬೇರೆದು ಅಂದರೆ ಆ ಗೊಬ್ಬರ ಜೊತೆಗೆ ಸೇರಿಸಿದ್ರೆ ಒಂದು ಸ್ವಲ್ಪ ಅದಕ್ಕೆ ಇನ್ನೂ ಪುಷ್ಟಿ ಬರುತ್ತೆ ಅಂತ ಹೇಳಿ ಇದು ಮಾಡ್ತಾರೆ. ಸೊ ಅಂಥದ್ದು ಏನಾದರೂ ತಗೊಳ್ತಾ ಇದ್ದೀರಾ? ಆ ಥರದ್ದು ಏನು ತೊಗೊಳ್ತಾ ಇಲ್ಲ ಸರ್ ನಾನು. ಯಾಕಂದರೆ ಬೇಸಿಗೆಗಾಲದಲ್ಲಿ ನಾನು ದನಗಳಿಗೆ ಮೇವು ಹಾಕ್ತೀನಲ್ಲ, ಮೇವು ಕೊಯ್ದ ನಂತರ ದನಗಳನ್ನು ಅದರಲ್ಲೇ ಮೇಯಿಸೋದ್ರಿಂದ ನನಗೆ ಅದರಲ್ಲೇ ಜಾಸ್ತಿ ಉತ್ಪಾದನೆ ಇದೆ ಅನಿಸ್ತು. ಹಂಗಾಗಿ ದನಗಳನ್ನೆಲ್ಲ ಒಳಗಡೆ ಬಿಟ್ಟು ಮೇಯಿಸ್ತಾ ಇರ್ತೀನಿ, ಕಟ್ತಾ ಇರ್ತೀನಿ ಒಳಗಡೆನೆ. ಅವು ಆ ಗೊಬ್ಬರ ನನಗೆ ಬೆನಿಫಿಟ್ ಇರೋದ್ರಿಂದ ನಾನು ಹೆಚ್ಚಾಗಿ ಸರ್ಕಾರಿ ಗೊಬ್ಬರ ಹಾಕಲ್ಲ. ದನಗಳ ಗೊಬ್ಬರನೇ ನನಗೆ ಸಾಕು ಅನ್ಸತ್ತೆ. ದನಗಳ ಗೊಬ್ಬರನೇ ಸಾಕಂತ ಹೇಳ್ತೀರಾ? ಈಗ ಎಷ್ಟು ಎಕರೆ ಹೊಂದಿದ್ದೀರಿ ತಾವು? ನಾವು 5 ಎಕರೆ ಜಮೀನು ಹೊಂದಿದ್ದೀನಿ ಸರ್. 3 ಎಕರೆ ಒಳಗೆ ಜೋಳ ಹಾಕ್ತೀನಿ, 1 ಎಕರೆ ಒಳಗೆ ಭತ್ತ ಮಾಡ್ತೀನಿ. ಇನ್ನು ಉಳಿದ ಜಮೀನಲ್ಲಿ ಕೊಟ್ಟಿಗೆ ಮತ್ತು ದನಗಳ ಮೇವು ನಿರ್ವಹಣೆ ಮಾಡ್ತೀನಿ. ಇದು ತೆಂಗಿನ ಸಸಿಗಳು, ತೆಂಗಿನ ಗಿಡಗಳು ಅಂತ ಹೇಳಿದ್ರಿ, ಇದೇನು ಬದುಗಳು ಇದಾವೋ ಅಥವಾ ಮುಖ್ಯ ಜಮೀನಲ್ಲಿ ಐತಾ? ಸುತ್ತ ರೌಂಡ್ಗಿದೆ ಸರ್. ಅಂದರೆ ಬೇಲಿ ಥರ ಇದೆ, ಬೇಲಿ ಸೈಡ್ಗಿದೆ, ಬದುಗಳ ಮೇಲೆ ಹಾಕಿರೋದು. ಎಷ್ಟು ವರ್ಷದಿದೆ ಇದು? ಇದು 10 ವರ್ಷದ ಮರ ಇದೆ. ಕಾಯಿ ಬರ್ತಾ ಇದೆ. ಕಾಯಿನೆಲ್ಲ ನಮ್ಮ ಮನೆಗೆ ಉಪಯೋಗಿಸ್ಕೊತೀವಿ ನಾವು. ಭತ್ತನೂ ನಮ್ಮ ಮನೆಗೆ ಉಪಯೋಗಿಸ್ಕೊಳ್ಳೋದು. ನಾವು ಯಾವುದು ಭತ್ತ ಮಾರೋದಿಲ್ಲ, ಯಾಕಂದರೆ ಸಾವಯವ ರೀತಿಯಲ್ಲಿ ಬೆಳೆದಿದ್ದನ್ನು ನಮ್ಮ ಮನೆಗೆ ಬೇಕಂತ ಅಷ್ಟು ನಾವೇ ಇಟ್ಕೊತೀವಿ. 1 ವರ್ಷ ಬೆಳೆದಿದ್ದನ್ನು ಅದು ಹಂಗೆ ಇಟ್ಕೊಂಡು ಅದನ್ನು ಮುಂದಿನ ವರ್ಷದ ನಂತರ ಅದನ್ನು ತಗೊಂಡೋಗಿ ಅಕ್ಕಿ ಮಾಡಿಸಿ ಊಟ ಮಾಡ್ತೀವಿ ಸರ್. ಯಾವುದಿದು ತಳಿ ಅಂತ ಹೇಳ್ತೀರಿ? ನಾವು ತಿರುಮಲ ಗೋಲ್ಡು, ನಂತರದಲ್ಲಿ ಶ್ರೀರಾಮ್ ಸೋನಾ, ಆಮೇಲೆ ಜಯಶ್ರೀ ಭತ್ತ, ಇವು 3 ಭತ್ತಗಳನ್ನು ಚೇಂಜ್ ಮಾಡಿ ಬೆಳಿತೀವಿ ಸರ್. ಅಂದರೆ 2 ಸಮಯದಲ್ಲಿ, ಅಂದರೆ 2 ಕಾಲದಲ್ಲಿ ಇದೇ ಬೆಳಿತೀರಾ? ಇಲ್ಲ ಸರ್, ಬೇಸಿಗೆಯಲ್ಲಿ ಭತ್ತ ಮಾಡಲ್ಲ ನಾನು. ಮಳೆಗಾಲ ಮಾತ್ರ ಭತ್ತ ಮಾಡ್ತೀನಿ. ಬೇಸಿಗೆಯಲ್ಲಿ ದನಗಳಿಗೆ ಮೇವು ಹಾಕ್ಕೊಳ್ತೀನಿ. ಅದ್ರೊಳಗೆ
ಅದ್ರೊಳಗೆ ಮೇವು ಹಾಕ್ತೀವಿ. ಇದು ಮೆಕ್ಕೆಜೋಳದಲ್ಲಿ ಯಾವ ತಳಿ ಬೆಳಿತೀರಾ? ಮೆಕ್ಕೆಜೋಳದ ಪೈನಿಯರ್ ತಳಿ ಬೆಳಿತೀನಿ ಸರ್ ನಾನು. ನನಗೆ 3 ಎಕರೆಯಿಂದ 110 ಕ್ವಿಂಟಲ್ ತನಕ ಇಳುವರಿ ಬರುತ್ತೆ. 3 ಎಕರೆಯಿಂದ 110 ಕ್ವಿಂಟಲ್ ತನಕ ಇಳುವರಿ. ಹೋದ ವರ್ಷ ಒಂಚೂರು ಮಳೆ ಜಾಸ್ತಿ ಇತ್ತು ಅನಿಸ್ತತೆ ಅಲ್ವಾ? ಈ ಮೆಕ್ಕೆಜೋಳದ ಮೇಲೆ ಯಾವ ರೀತಿಯಿಂದ ಒಂದು ಇಳುವರಿ ಆಗಿರಲಿ, ಅದರ ಒಂದು ಬೆಳವಣಿಗೆಯಲ್ಲಿ ಆಗಿರಲಿ ಯಾವ ರೀತಿಯಿಂದ ಪರಿಣಾಮ ಬೀರಿದೆ? ಹೋದನೇ ವರ್ಷದ ಮಳೆಯಲ್ಲಿ ಹೇಳ್ಬೇಕಂದ್ರೆ ನಂದು ಜೋಳ ಬರಲಿಲ್ಲ ಸರ್. ನಾನು ಪೂರ್ತಿ ತೆಗೆದು ಹಾಕಿದ್ದು ಜೋಳ ತೆಗೆದು ನಂತರದಲ್ಲಿ ರಾಗಿ ಬೆಳೆದೆ. 3 ಎಕರೆ ರಾಗಿ ಬೆಳೆದ್ರಿಂದ ನನಗೆ 30 ಚೀಲ ರಾಗಿ ಸಿಕ್ತು. ಚೆನ್ನಾಗಾಯ್ತು. ಅದು ನಾನು ಮೇಲೆ ಇಟ್ಕೊಂಡಿದ್ದೀನಿ. ನಾನು ನಮ್ಮ ಊಟಕ್ಕಂತಾನೆ ಉಪಯೋಗಿಸ್ತಾ ಇದ್ದೀನಿ. ಇದು ಜೋಳ ನಿಮಗೆ ಸ್ವಲ್ಪ ಲಾಸ್ ಆಯ್ತಂತ? ಹೋದನೇ ವರ್ಷ ಲಾಸ್ ಆಯಿತು. ಈಗ ಇತ್ತೀಚೆಗೆ ಜೋಳ ಲಾಸ್ ಬರ್ತಾ ಇದೆ. ಯಾಕೆಂದ್ರೆ ಹೊಲದಲ್ಲಿ ಬರೀ ಮುಳ್ಸಜ್ಜೆ ಬರ್ತಾ ಇರೋದ್ರಿಂದ ಲಾಸ್ ಬರ್ತಾ ಇದೆ. ನಮ್ಮ ಏರಿಯಾದಲ್ಲಿ ಇತ್ತೀಚೆಗೆ ಜೋಳದ ಇಂಟ್ರೆಸ್ಟ್ ಎಲ್ಲರೂ ಕಡಿಮೆ ಮಾಡಿದ್ದಾರೆ ನಮ್ಮ ಏರಿಯಾದಲ್ಲಿ. ಯಾಕೆ ಅಂತ ಹೇಳ್ತೀರಾ? ಅದೇ ಮುಳ್ಸಜ್ಜೆ ಬರ್ತಾ ಇದೆ, ಮತ್ತು ಗಿಣಿ ಕಾಟ ಜಾಸ್ತಿ ಇದೆ. ಹೆಚ್ಚಾಗಿ ಜೋಳ ಜಾಸ್ತಿ ಇರೋದ್ರಿಂದ ಗಿಣಿಗಳ ಕಾಟ ಕಡಿಮೆ ಆಗೋದು, ಆ ಕಾಡು ಪ್ರಾಣಿಗಳ ಕಾಟ ಕಡಿಮೆ ಆಗೋದು. ಕಡಿಮೆ ಆದರೆ ಕಾಡು ಪ್ರಾಣಿಗಳು ಜಾಸ್ತಿ ಆಗ್ತದೆ. ಹಂಗಾಗಿ ಎಲ್ಲರೂ ಕಡಿಮೆ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಹೆಚ್ಚಾಗಿ ಜನಗಳು ಅಡಿಕೆ ಮೇಲೆ ಒಲವಾಗಿ ಅಡಿಕೆಗಳನ್ನು ನೆಡ್ತಾ ಇದ್ದಾರೆ. ಈ ಮುಳ್ಸಜ್ಜೆ ಯಾಕೆ ಬರ್ತಾ ಇದೆ, ಏನು ಕಾರಣ ಅಂತ ಹೇಳ್ತೀರಾ? ಹಿಂದೆ ಕೂಡ ಇತ್ತ ಇದು ಮುಳ್ಸಜ್ಜೆ ಸಮಸ್ಯೆ? ಇಲ್ಲ ಸರ್, ಅದು ಈಗೊಂದು 3-4 ವರ್ಷದಿಂದ ನಮ್ಮ ಏರಿಯಾದಲ್ಲಿ ಸ್ಟಾರ್ಟ್ ಆಗಿರೋದು. ಅದಕ್ಕಿಂತ ಮುಂಚೆ ಇದ್ದಿಲ್ಲ. ಇದ್ದಿಲ್ಲ. ಏನು ಮಾಡ್ಬೇಕಂತ ಹೇಳ್ತಾರೆ ವಿಜ್ಞಾನಿಗಳು, ಅಥವಾ ನೀವು ಸಲಹೆ ಕೇಳಕ್ಕೆ ಹೋದರೆ ಏನು ಹೇಳ್ತಾರೆ ಇದ್ರ ಬಗ್ಗೆ? ಹೆಂಗೆ ಇದನ್ನ ನಿರ್ಮೂಲ ಮಾಡಬೇಕು ಅಥವಾ ನಿರ್ವಹಣೆ ಮಾಡ್ಬೇಕಂತ ಹೇಳಿದ್ರೆ ಏನು ಹೇಳ್ತಾರೆ? ಅದಕ್ಕೆ ನಾವು ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕು ಅಂತ ಹೇಳ್ತಾರೆ ಸರ್ ಅವರು. ನಾವು ಏನಪ್ಪ ಅಂದರೆ ಈ ವರ್ಷ ಜೋಳ ಬೆಳೆದ್ರೆ ಇನ್ನೊಂದು ವರ್ಷ ಸೂರ್ಯಕಾಂತಿ ಅಂಥವೆಲ್ಲ ಬೆಳೆದು ಅದರಲ್ಲಿ ಕಳೆನಾಶಕ ಹೊಡೆಯೋದ್ರಿಂದ ಹುಲ್ಲಿನ ಅಂಶ ಸತ್ತೋಗುತ್ತೆ, ಈ ಸಪ್ಪಿನ ಅಂಶ ಉಳಿಯುತ್ತೆ ಅಂತ ಹೇಳ್ತಾರೆ. ನಾವು ಬೆಳೆ ಪರಿವರ್ತನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಈಗ ಕೃಷಿಗೆ ಸಂಬಂಧಪಟ್ಟಿದ್ದ ವಿಷಯಗಳು ನೀವು ತಿಳ್ಕೊಳ್ಳೋದಾದರೆ ಯಾವ ಮೂಲಗಳಿಂದ ತಿಳ್ಕೊಳ್ತೀರಾ? ಪತ್ರಿಕೆ ಮುಖಾಂತರ ತಿಳ್ಕೊತೀರಾ, ಇಲ್ಲ ದೂರದರ್ಶನದ ಮುಖಾಂತರ ತಿಳ್ಕೊತೀರಾ, ರೇಡಿಯೋ ಮುಖಾಂತರ ತಿಳ್ಕೊತೀರಾ, ನಿಮ್ಮ ಸಂಬಂಧಿಕರ ಹತ್ರ ತಿಳ್ಕೊತೀರಾ, ಇಲ್ಲ ನಿಮ್ಮ ಸ್ನೇಹಿತರ ಒಂದು ಬಳಗದ ಮುಖಾಂತರ ತಿಳ್ಕೊತೀರಾ? ಹೇಗೆ ಸರ್? ನಾವು ಫಸ್ಟು ಹೇಳ್ಬೇಕಂದ್ರೆ ಯಾವುದೋ ಆಫೀಸ್ಗಳಲ್ಲಿ ಇಲ್ಲಿ ಹೋಗಿ ಕೇಳ್ತಾ ಇಲ್ಲ. ನಾನು ಆಕಾಶವಾಣಿ ಕೇಳುಗ. ನಾನು ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದನ್ನು ಕೇಳ್ಕೊಂಡು ಅದನ್ನು ನಡೆಸ್ತಾ ಹೋಗ್ತೀನಿ. ನಂತರದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಗೆಳೆಯರ ಜೊತೆ ಕೂತ್ಕೊಂಡು ಇದೇ ಒಂದು ವಿಚಾರ ಮಾತಾಡ್ತೀವಿ. ನಾವು ಮಾತಾಡಿ ಯಾವ ರೀತಿ ಮಾಡಬೇಕು ಏನು ಅನ್ನೋದು ಒಬ್ಬೊಬ್ಬರ ಅನುಭವ ಹಂಚ್ಕೊಂಡು ನಮ್ಮ ಸ್ವಂತ ಅನುಭವದಿಂದ ನಾವು ಮಾಡ್ತಾ ಇದೀವಿ. ಈಗ ಮತ್ತೆ ಒಂದು ಈಗ ಹೇಳಿದಿರಿ ಎಲ್ಲ ಒಂದು ಯಾಂತ್ರಿಕ ಒಂದು ಕ್ರಮ ಅಳವಡಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರಿ. ಏನೇನು ಯಂತ್ರಗಳನ್ನ ಬಳಸ್ತೀರಿ, ಯಾವ ಯಾವ ಒಂದು ಕೆಲಸಕ್ಕೆ ಅಂತ? ಸರ್, ನಾವು ಟ್ರ್ಯಾಕ್ಟರ್ನ ಹೊಲ ಉಳಕ್ಕೆ ಉಳುಮೆ ಮಾಡೋಕೆ ಉಪಯೋಗಿಸ್ತಿದ್ದೀವಿ. ಫಸ್ಟೆಲ್ಲ ಎತ್ಕೊಳ್ಳೋದು ಮಾಡ್ತಾ ಇದ್ವಿ. ಎತ್ಕೊಳ್ಳೋದ ನಿರ್ವಹಣೆ ಕಷ್ಟ ಆಗಿ ಈಗ ಈ 3 ವರ್ಷದಿಂದ ಎತ್ಕೊಳ್ಳೋದು ಮಾರಿದ್ದೀನಿ. ಎತ್ಗಳಿತ್ತು ನಮ್ಮಲ್ಲಿ, ಮಾರಿದ್ದೀನಿ. ಎತ್ಗಳಿಂದನೇ ಉಳುಮೆ ಮಾಡ್ತಿದ್ರಿ? ಫಸ್ಟಲ್ಲಿ ಎತ್ಕೊಳ್ಳಲ್ಲಿ ಉಳುಮೆ ಮಾಡ್ತಾ ಇದ್ದೆ. ನಿರ್ವಹಣೆ ಕಷ್ಟ ಆಗಿರೋದ್ರಿಂದ ನಮಗೆ ಟೈಮಿಗೆ ಕರೆಕ್ಟಾಗಿ ಬೇಸಾಯ ಮಾಡೋಕ್ಕಾಗಲ್ಲ ಅದು ಅಂತೇಳಿ ಟ್ರ್ಯಾಕ್ಟರ್ನ ಯಂತ್ರೋಪಕರಣಗಳ ಮೇಲೆ ಹೋಗಿದ್ವಿ ನಾವು. ಯಾಕಂದರೆ ಇಲ್ಲಿ ಲೇಬರ್ಗಳು ಸಿಗೋದಿಲ್ಲ ನಮಗೆ. ಇಲ್ಲಿ ಕೂಲಿ ಆಳುಗಳ ಸಮಸ್ಯೆ ಇರೋದ್ರಿಂದ ಯಂತ್ರೋಪಕರಣ ಅಂದರೆ ಟ್ರ್ಯಾಕ್ಟರ್ನಲ್ಲಿ ಬೇಸಾಯ ಮಾಡಿಸೋದು, ಟ್ರ್ಯಾಕ್ಟ್ರಲ್ಲೇ ಸಾಲು ಹೊಡ್ಸೋದು, ಆನಂತರದಲ್ಲಿ ಟ್ರ್ಯಾಕ್ಟರ್ನಲ್ಲೇ ಎಳೆಸೋದು ಮಾಡ್ತೀವಿ. ಆಮೇಲೆ ಭತ್ತ ನಾಟಿಗೂ ಸಹ ಈಗ ರೋಟ್ರಿ ಹೊಡೆಸಿ ರೋಟ್ರಿಯಲ್ಲೇ ಸಮ ಮಾಡ್ಕೊತೀವಿ. ಸಸಿ ಬಿಡೋಕ್ಕೆ ಒಂದು ಸತಿ ಬಂದು ಹೊಡಿತಾರೆ. ಆನಂತರದಲ್ಲಿ ನೆಟ್ಟಿ ಮಾಡೋ ಟೈಮಲ್ಲಿ ಮತ್ತೆ ಹೊಡೆಸ್ಕೊಡ್ತಾರೆ. ಅದನ್ನೇ ಗುದ್ಲಿಯಲ್ಲಿ ಎಳ್ಕೊಂಡು ಸಮ ಮಾಡಿಕೊಂಡು ನಮಗೆ ಹೊರಗಡೆಯಿಂದ ಲೇಬರ್ಸ್ಗಳನ್ನ ಕರ್ಸ್ಕೊತೀವಿ ಗದ್ದೆ ನಾಟಿ ಮಾಡೋಕ್ಕೆ. ಆ ಜನದಿಂದ ನಾವು ನಾಟಿ ಮಾಡಿಸ್ತೀವಿ. ಹಾಗೆ. ಆಮೇಲೆ ಈಗ ಈ ಒಂದು ನಿಮ್ಮ ಒಂದು ಅನುಭವದಲ್ಲಿ ಈಗ ನೀವು ಕಂಡುಕೊಂಡಿರೋ ಹಾಗೆ ಬೆಳೆಗಳಲ್ಲಿ ಏನು ಸಮಸ್ಯೆ ಬರುತ್ತೆ ಅಂತ ಹೇಳ್ತೀರಾ? ಕೀಟ ಆಗಲಿ, ರೋಗ ಆಗಲಿ, ಮತ್ತಿನ್ನೂ ಯಾವುದೋ ಒಂದು ಸಮಸ್ಯೆ ಅಂತ? ಸರ್, ನಾವು ಪ್ರತಿ ಈಗ 5 ವರ್ಷದಿಂದ ನಾನು ಭತ್ತಕ್ಕೆ ಯಾವುದೇ ರೀತಿ ಕೀಟನಾಶಕಗಳನ್ನು ಸ್ಪ್ರೇ ಮಾಡಿಲ್ಲ. ನಾವು ಭತ್ತ ನಾಟಿ ಮಾಡಿ ಅದನ್ನು ಒಣಗಿಸಿ ನಂತರದಲ್ಲಿ ನೀರು ಬಿಡೋದು, ಒಣಗಿಸಿ ನಂತರ ನೀರು ಬಿಡೋದು ಮಾಡೋದ್ರಿಂದ ನಮ್ಗೆ ಯಾವುದೂ ರೋಗಗಳು ಕಾಣಿಸಿಲ್ಲ. ಕಾರಣ ನಾವು ಮನೆಗೆ ಭತ್ತ ಇಟ್ಕೊಳೋದ್ರಿಂದ ಕೀಟನಾಶಕ ಸಿಂಪಡಿಸೋಕೆ ನಮ್ಗೆ ಇಷ್ಟ ಇಲ್ಲ. ಹಂಗಾಗಿ ನಾವು ಪೂರ್ತಿ ಮನೆಗೆ ಇಟ್ಕೊಳ್ಳೋದು ಕೀಟನಾಶಕ ಭತ್ತಕ್ಕೆ ಯಾವುದು ಸಿಂಪಡಣೆ ಮಾಡಿಲ್ಲ. ಜೋಳಕ್ಕೆ ಸೈನಿಕ ಹುಳು ಬಾಧೆ ಇದೆ, ಒಂದು ಟೈಮ್ ಸ್ಪ್ರೇ ಮಾಡ್ತೀವಿ ಅಷ್ಟೇ. ಅಷ್ಟೇ, ಜಾಸ್ತಿ ಮಾಡಲ್ಲ. ಕಳೆನಾಶಕ ಅಂತ ಹೇಳಿ ಈಗ ಲಾಡಿಸ್ ಬಂದಿದೆ, ಅದನ್ನ ಹೊಡಿತಾ ಇದೀವಿ ಅಷ್ಟೇ. ಅದು ಬಿಟ್ಟರೆ ಮತ್ತಿನ್ನೇನು ಕೀಟನಾಶಕಗಳನ್ನ ಉಪಯೋಗಿಸಲ್ಲ ನಾವು. ಈಗ ನೀರಿನ ಮೂಲ ನಿಮಗೆ ಯಾವ್ದು ಒಂದು ಇದರಿಂದ ಇದೆ? ಬೋರ್ ಮುಖಾಂತರನೋ, ಇಲ್ಲ ಬಾವಿನೋ, ಇಲ್ಲ ಕ್ಯಾನಲ್ ಮುಖಾಂತರನ? ಸರ್, ನಮ್ಮದು ಬೋರ್ ಇದೆ. ಅದು ಈಗ 20 ವರ್ಷಕ್ಕೆ ಮುಂಚೆ ತಗ್ಸಿದ 250 ಅಡಿ ಅಷ್ಟೇ ಬೋರು. ಅದನ್ನು ಮಧ್ಯದಲ್ಲಿ ನೀರಿನೆಲ್ಲ ನಿಂತೋಯ್ತು. ನಾವೇನು ಮಾಡಿದ್ವಿ, ಸುತ್ತಮುತ್ತ ಕೆರೆಗಳೆಲ್ಲ ಖಾಲಿ ಇದ್ರೆ ನಮಗೆ ನೀರಿನ ತೊಂದರೆ ಆಗತ್ತೆ ಅಂತೇಳಿ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಕಡಲೆ ಡ್ಯಾಮ್ ಇದೆ, ಏತ ನೀರಾವರಿ ಮಾಡಿದ್ದಾರೆ. ಆ ಏತ ನೀರಾವರಿ ಡ್ಯಾಮಿಂದ
ಡ್ಯಾಮ್ ತುಂಬಿಸಿದಾಗ ನಾವು ಅಲ್ಲಿಂದ ಕಾಲುವೆ ಮುಖಾಂತರ ತಂದು ಕೆರೆಗಳನ್ನೆಲ್ಲ ತುಂಬಿಸ್ಕೊತೀವಿ. ತುಂಬಿಸ್ಕೊಳ್ಳೋದ್ರಿಂದ ನಮ್ಮ ಬೋರ್ಗಳು ಯಾವುದು ಅವತ್ತಿಂದ ಫೇಲ್ ಆಗಿಲ್ಲ. ಎಲ್ಲ ಬೋರ್ಗಳಲ್ಲಿ ಚೆನ್ನಾಗಿ ನೀರು ಬರುತ್ತೆ. ಯಾವಾಗ ಕೆರೆ ಖಾಲಿ ಆಗುತ್ತೆ ನಮಗೆ ನೀರಿನ ಅಭಾವ ಕಾಣುತ್ತೆ. ಈಗ ಏನಾಗಿದೆ, ಸುತ್ತಮುತ್ತ ಯಾರು ಕೆರೆಗಳಿಂದ ನೀರೇ ಬಿಡ್ತಾ ಇಲ್ಲ. ಕೆರೆಗಳು ತಂದು ತುಂಬಿಸೋದು, ಅದು ದನ ಕರ ಕುಡಿಯೋದು, ಹಂಗೆ ಒಣಗೋದು ಹಂಗೆ ಇದೆ. ಅದರಿಂದ ನಮಗೆ ನೀರಿಗೇನು ತೊಂದರೆ ಆಗ್ತಾಯಿಲ್ಲ. ಬೋರಲ್ಲಿ ಬರ್ತಾ ಇದೆ ಬೋರಲ್ಲಿ. ಈಗ ಪಟ್ಟಣಕ್ಕೆ ಹತ್ರ ಇದ್ದೀರಾ, ಮಾರುಕಟ್ಟೆ ವ್ಯವಸ್ಥೆಗೆ ಬಂದರೆ ಇಲ್ಲ ಸಾಗಾಣಿಕೆ ಮಾಡೋದಾದರೆ ಏನು ಸಮಸ್ಯೆ ಇದೆಯಾ ನಿಮಗೆ? ಇಲ್ಲಿ ಸಾಗಾಣಿಕೆ ಮಾಡೋಕ್ಕೆ ನಮ್ಗೆ ಯಾವುದೂ ಸಮಸ್ಯೆ ಇಲ್ಲ. ಯಾಕಂದರೆ ನಮ್ಗೆ ಇಲ್ಲಿಂದ 5 ಕಿಲೋಮೀಟರ್ ದೂರದೊಳಗೆ APMC ಮಾರ್ಕೆಟ್ ಇರೋದ್ರಿಂದ ನಾವು ಅಲ್ಲಿಗೆ ತೊಗೊಂಡೋಗ್ಬೋದು. ಇಲ್ಲ ಅಲ್ಲಿಂದ ಬಂದು ನಮ್ಮ ಹತ್ರ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅವರು. ನಾವು ಬೇಕು ಅಂದ್ರೆ ಅಲ್ಲಿಗಾರ ಹೋಗ್ಬೋದು, ಇಲ್ಲ ಅವರಾರು ಇಲ್ಲಿಗೆ ಬರ್ತಾರೆ. ಹಂಗಾಗಿದೆ. ನಮಗೆ ಸಾಗಾಣಿಕೆ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ದಾರಿಗೆಲ್ಲ ವ್ಯವಸ್ಥಿತವಾಗಿದೆ. ಈಗ ಮತ್ತೆ ಈ ಹವಾಮಾನ ವರದಿ ಕುರಿತು ಅಂದರೆ, ಯಾಕಂತಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ತುಂಬಾ ಒಂದು ಸ್ಮಾರ್ಟ್ ಅಗ್ರಿಕಲ್ಚರ್ ಮಾಡಬೇಕಾಗಿದೆ. ಸ್ಮಾರ್ಟ್ ಅಂದರೆ ತುಂಬ ಒಂದು ಚಾಕು ಚಕುರತೆಯಿಂದ ತುಂಬ ಒಂದು ಏನು ಮುತುವರ್ಜಿ ವಹಿಸಿ ತುಂಬಾ ಒಂದು ನಾವು ಅರ್ಥ ಮಾಡ್ಕೊಂಡು ಮಾಡಬೇಕಾಗಿದೆ. ಯಾಕಂತಂದರೆ ಈ ಒಂದು ವಾತಾವರಣ ಯಾವಾಗ ಏನು ಅಂತಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಈ ನಿಟ್ಟಿನಲ್ಲಿ ಹವಾಮಾನ ಇಲಾಖೆಯಿಂದ ಕುರಿತು ಈಗ ಮಳೆ ತುಂಬಾ ಆಗುತ್ತೆ, ಒಂದು 8 ದಿವಸ ಅಥವಾ ಬಿಸಿ ಆಗುತ್ತೆ ಅಥವಾ ಚಳಿ ಆಗುತ್ತೆ ಅಂತಂತೇಳಿ ಇದರ ಒಂದು ಮಾಹಿತಿ ಹೆಂಗೆ ನಿಮಗೆ ಪಡ್ಕೊತೀರಾ? ಯಾರಿಂದ ಪಡ್ಕೊತೀರಾ ಈ ಥರದ್ದು? ಅದು ನಮ್ಮ ಮೊಬೈಲ್ನಲ್ಲಿ ಮೆಸೇಜ್ಗಳು ಬರುತ್ತೆ ಸರ್. ಈಗ ಮೊಬೈಲಲ್ಲಿ ಮೆಸೇಜ್ ಬರೋದ್ರಿಂದ ಅದನ್ನೇ ನೋಡಿಕೊಂಡು ನೀವು ಕೃಷಿ ಇದನ್ನು ಮುಂದುವರಿಸ್ತೀವಿ ಸರ್. ಇಲ್ಲ ಮುಂದೂಡ್ತೀರಿ? ಮುಂದೂಡ್ತೀವಿ, ನಮ್ಮ ಕೆಲಸನ ಮುಂದೂಡ್ತೀವಿ. ಇದನ್ನೆಲ್ಲ ನೋಡ್ತಾ ಇರ್ತೀವಿ. ನಮಗೆ ಹವಾಮಾನ ಇಲಾಖೆಯಿಂದ ಮೆಸೇಜ್ಗಳು ಬರ್ತಾ ಇರುತ್ತೆ. ನಾವು ಇದು ಮಾಡ್ಕೊಂಡಿರೋದ್ರಿಂದ ಅದಕ್ಕೆ ಕೃಷಿ ಇಲಾಖೆಯವರು ನಮಗೆ ಮೆಸೇಜ್ ಕಳಿಸ್ತಾರೆ. ಅದು ನೋಡಿಕೊಂಡು ನಾವು ಕೆಲಸಗಳನ್ನು ಮಾಡ್ಕೊತೀವಿ ಸರ್. ಇದ್ರ ಜೊತೆಗೆ ಈಗ ಮತ್ತೀಗ ಮಾರುಕಟ್ಟೆ ರೇಟ್ ಅಂತಂದರೆ, ಈಗ ಭತ್ತದ ಇಷ್ಟು, ಮೆಕ್ಕೆಜೋಳದ್ದು, ಅಡಿಕೆದು, ತೆಂಗಿಂದು ಈ ರೇಟ್ ಕುರಿತು ಏನಾದರೂ ಮಾಹಿತಿ ವಾಟ್ಸಪ್ಪಿಗೆ ಬರುತ್ತಾ? ಅದು ಬರುತ್ತೆ ಸರ್. ನಮಗೆ ನಾವು ಮೊಬೈಲಲ್ಲಿ ಚೆಕ್ ಮಾಡ್ತೀವಿ. ಅನಂತರದಲ್ಲಿ ನಾವು ವ್ಯಾಪಾರದಾರಗಳಿಗೆ ಅವಾಗ ಫೋನ್ ಮಾಡ್ತಾ ಇರ್ತೀವಿ. ಎಲ್ಲರ ವ್ಯಾಪಾರದಾರಗಳಿಗೆ ಫೋನ್ ಮಾಡೋದು, ಅವ್ರ ಹತ್ರ ವಿಚಾರಗಳನ್ನ ತಿಳ್ಕೊಳ್ತಾ ಇರೋದು, ರೇಟ್ ಹೆಂಗಿದೆ ಏನು ತಿಳ್ಕೊಂಡು ಆ ನಂತರದಲ್ಲಿ ನಾವು ರೇಟ್ ಯಾವಾಗ ಜಾಸ್ತಿ ಅನಿಸುತ್ತೆ ಆ ಟೈಮಿಗೆ ಮಾರಾಟ ಮಾಡ್ತೀವಿ. ನಾವು ಬೆಳೆನ ಹಂಗೆ ನಾವೇ ಶೇಖರಿಸಿಟ್ಕೊತೀವಿ, ಮನೆಯಲ್ಲೇ ಶೇಖರಿಸಿಟ್ಕೊಂಡಿದ್ದೀರಾ? ಅಂದರೆ ಹೆಚ್ಚಿನ ಒಂದು ಬೆಲೆ ಇದ್ದಾಗ ಮಾತ್ರ ಮಾರಾಟ ಮಾಡಬೇಕು ಅಂತ. ಮತ್ತೆ ಈಗ ಈ ಸುತ್ತಮುತ್ತಲಿನ ರೈತ ಬಾಂಧವರು ಯಾವ ಒಂದು ಬೆಳೆಗಳಲ್ಲಿ, ಮುಖ್ಯವಾಗಿ ಅಡಿಕೆಯಲ್ಲಿ ಎಲ್ಲರೂ ಒಂದು ಸಾಮಾನ್ಯವಾಗಿ ಅದರಲ್ಲಿ ಸ್ವಲ್ಪ ಆಸಕ್ತಿ ತೋರಿಸ್ತಾ ಇರೋದು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದಾರೆ. ಆದ್ರೂ ನಿಮ್ಮ ಒಂದು ಈ ಅನುಪಿನಕಟ್ಟೆ ಗ್ರಾಮದ ಒಂದು ಪರಿಸರದಲ್ಲಿ ಯಾವ ಬೆಳೆಗೆ ಹೆಚ್ಚು ಒಲವು ಕೊಡ್ತಾರೆ ನಮ್ಮ ರೈತ ಬಾಂಧವರು, ಅಥವಾ ಯಾವ ಬೆಳೆ ಬೆಳಿಬೇಕಂತ ಒಲವಿದೆ ಅವ್ರದ್ದು? ಇಲ್ಲೆಲ್ಲರೂ ಅಡಿಕೆ ಮೇಲೇನೆ ಆಸೆ ಆಗ್ತಿದೆ ಸರ್ ಎಲ್ಲರಿಗೂ. ನಾವು ಅಡಿಕೆ ಮಾಡೋರಿಗೆ ಬೇಡ ಅಂತ ಹೇಳಲ್ಲ. ಆದ್ರೆ ನನ್ನ ಆಸೆ ಏನಪ್ಪ ಅಂದ್ರೆ, ಎಷ್ಟೇ ಅಡಿಕೆ ತೋಟ ಮಾಡಿ ಏನೇ ಮಾಡಿ ಮನೆಗೆ ಭತ್ತ ತನ್ನ ಆಹಾರದನ್ನೇ ಬೆಳೆಯಕ್ಕೆ ಸ್ವಲ್ಪ ಜಾಗನಾರ ಉಳಿಸ್ಕೊಂಡು ಭತ್ತ ಬೆಳೀರಿ ಅಂತ ನಾವ್ ಹೇಳ್ತೀವಿ ಸರ್. ಯಾಕಂತಂದ್ರೆ ಅಡಿಕೆ ಕೊಯ್ದ್ಬಿಟ್ಟು ಭತ್ತ ಮಾಡಕ್ ಆಗಲ್ಲ. ಅಡಿಕೆ ಕೊಯ್ದು ಭತ್ತ ಮಾಡಕ್ಕಾಗಲ್ಲ. ಭತ್ತ ಕೊಯ್ದು ನಂತರ ಅಡಿಕೆ ಮಾಡ್ಬೋದು. ಇದೇ ರೀತಿ ಮುಂದುವರಿತಾ ಹೋದ್ರೆ ಒಂದು ದಿನಕ್ಕೆ ಆಹಾರದ ಅಭಾವ ಆಗೋ ಚಾನ್ಸು ಇದೆ ಅನ್ಸುತ್ತೆ, ಸಂಭವ ಇದೆ ಅಂತ ನನಗೆ ಅನ್ಸುತ್ತೆ. ಈಗ ಈ ಒಟ್ಟಾರೆ ತಮ್ಮ ಒಂದು ಕೃಷಿಯ ಅನುಭವದಲ್ಲಿ ಈಗ ಜಾನುವಾರುಗಳಿಗೆ ಯಾವ ರೀತಿಯಿಂದ ತಾವು ಏನು ಹಳೆಯ ಒಂದು ಪದ್ಧತಿಯಲ್ಲಿ ಅವಕ್ಕೆ ಸಾಕೋದು ಮಾಡ್ತಾ ಇದ್ದೀರಾ, ಅಥವಾ ಈಗ ತಮ್ಮ ಒಂದು ಉಸ್ತುವಾರಿಯಲ್ಲಿ ತಮ್ಮ ಒಂದು ಇದೇನು ಹೇಳ್ತೀವಿ ನಾವು ಮೇಲ್ವಿಚಾರಣೆಯಲ್ಲಿ ಅದಕ್ಕೆ ಯಾವ ರೀತಿಯಿಂದ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಾ? ಸರ್, ನಾನು ಹಳೆ ಥರದಲ್ಲೇ ಮಾಡ್ತಾ ಇರೋದು. ನಮ್ಮಲ್ಲಿ ಪ್ಯೂರ್ ಬೀಡ್ ಯಾವುದೂ ಇಲ್ಲ, ಎಲ್ಲ ಕ್ರಾಸ್ ಬೀಡ್ ಇರೋದ್ರಿಂದ, ಜರ್ಸಿ ಗೀರು ಎಲ್ಲ ಕ್ರಾಸ್ ಬೀಡ್ ಇರೋದ್ರಿಂದ ಹೊರಗಡೆ ನನಗೆ ಸುತ್ತಮುತ್ತ ಖಾಲಿ ಜಾಗಗಳಿರೋದ್ರಿಂದ ಅಲ್ಲೇ ಹೊರಗಡೆ ಮೇಯಿಸ್ತೀನಿ, ಅಲ್ಲೇ ನೋಡ್ಕೊತ. ನಂತರದಲ್ಲಿ ಸಂಜೆ ಬರ್ತವೆ, ಅವಕ್ಕೆ ಹತ್ತಿ ಹಿಂಡಿ, ಗೋಧಿ ಬೂಸ, ನಮ್ಮ ಡೈರಿದು ಕ್ಯಾಟ್ಲ್ ಫೀಡನ್ನು ಕೊಡ್ತೀವಿ. ನಂತರದಲ್ಲಿ ಹಾಲು ಕರಿತೀವಿ. ನಂತರದಲ್ಲಿ ಡೈರಿಗೆ ಹಾಕ್ತೀವಿ. ನಮ್ಮ ಹಂತದಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಆದ ಡೈರಿಯಿಂದ ಡಾಕ್ಟರ್ಗಳನ್ನ ಫೋನ್ ಮಾಡ್ತೀವಿ, ಬರ್ತಾರೆ. ಅವ್ರು ಬರಲಿಲ್ಲ ಅಂದರೆ ನಮ್ಮ ಹತ್ರ ಕೆಲವೊಂದು ಮೆಡಿಸಿನ್ಗಳನ್ನು ಕೊಟ್ಟಿದ್ದಾರೆ, ಇಂಜೆಕ್ಷನ್ಗಳನ್ನು. ಅವರು ಇಂಥ ಮೆಡಿಸಿನ್ ಕೊಟ್ಟಿದ್ದೀವಿ ನೋಡಿ, ಈಗ ಮಾಡ್ತಾಯಿರಿ, ನಾನು ಬೆಳಗ್ಗೆ ಬರ್ತೀನಿ ಅಂತೇಳಿ ಬಂದು ಅಟೆಂಡ್ ಮಾಡ್ತಾರೆ. ನಂತರದಲ್ಲಿ ನಾವು ಇಂಜೆಕ್ಷನ್ ಎಲ್ಲ ನಾವೇ ಮಾಡ್ಕೊತೀವಿ, ತೊಂದರೆ ಇಲ್ಲ, ಅದನ್ನು ಕಲ್ತಿರೋದ್ರಿಂದ. ಆಮೇಲೆ ಯಾವ್ದಾರ ಕರ ಹಾಕೋ ಟೈಮಲ್ಲಿ ಕರ ಏನಾದ್ರು ಅಡ್ಡ ಆದರೆ ಅದು ನಿರ್ವಹಣೆನೂ ಕಲ್ತಿದ್ದೀವಿ ಸ್ವಲ್ಪ. ಹಂಗಾಗಿ ನಾವೇ ಮಾಡ್ತಾ ಇರ್ತೀವಿ ಅದನ್ನೆಲ್ಲ. ಆಮೇಲೆ ಈಗ ಕೃಷಿ ಮತ್ತು ತೋಟಗಾರಿಕೆ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಪಕ್ಕದಲ್ಲೇ ಇರೋದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ಸಂಶೋಧನಾ ಕೇಂದ್ರ ಇದೆ.
ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಅಡಿಕೆ ಸಂಶೋಧನಾ ಕೇಂದ್ರ ಇದೆ. ತುಂಬ ಒಂದು ಸಮಗ್ರ ಅಂತ ಹೇಳ್ಬೋದು, ಸಮಗ್ರ ಕೃಷಿ ವಿಜ್ಞಾನಗಳ ಒಂದು ಸಂಸ್ಥೆಗಳೇ ಇದ್ದಾವೆ ಇಲ್ಲಿ. ತಮಗೆ ಅಥವಾ ತಮ್ಮ ಒಂದು ಇಚ್ಛೆಯ ಮೇರೆಗೆ ಅಥವಾ ಅವರ ಒಂದು ಕರೆಯ ಮೇರೆಗೆ ತಾವು ಅದರಲ್ಲಿ ಅಂದರೆ ತರಬೇತಿಗೋಸ್ಕರ ಏನಾದರೂ ಹೋಗಿ ತರಬೇತಿ ತಗೊಂಡಿದ್ದೀರಾ? ಇಲ್ಲ ಸರ್, ನಾವು ತರಬೇತಿ ಎಲ್ಲೂ ಹೋಗಿಲ್ಲ. ಯಾಕಂದ್ರೆ ನಮಗೆ ಸಮಯ ಸಿಗಲ್ಲ. ನಾವು ಅವತ್ತಿಂದಲೂ ನಮ್ಮ ಅನುಭವದಿಂದಲೇ ಮಾಡ್ತಾ ಬಂದಿದ್ದೀವಿ. ಈ ಕೆಲವೊಂದು ತಪ್ಪುಗಳನ್ನು ನಡೆದಾಗ ನಾವು ಇವ್ರು ಒಬ್ಬರ ಹತ್ರ ಕೇಳಿದಾಗ, ನೋಡಿದಾಗ, ಅಥವಾ ಎಲ್ಲರ ಇನ್ನೊಬ್ಬರ ಹತ್ರ ವಿಚಾರ ಹೇಳಿದಾಗ ಇದು ನಾನು ಮಾಡಿ ತಪ್ಪು ಸರಿ ಮಾಡ್ಕೋಬೇಕು ಅಂತ ನಮ್ಮ ಪಡಿ ನಾವೇ ಸರಿ ಮಾಡ್ಕೊತ ಇದೀವಿ. ನಾವು ಹೊರಗಡೆ ಎಲ್ಲೂ ತರಬೇತಿ ಅಂತ ಹೇಳಿ ಎಲ್ಲೂ ಮಾಡ್ಕೊಂಡಿಲ್ಲ. ತರಬೇತಿ ಅಂತ ಎಲ್ಲೂ ಹೋಗಿಲ್ಲ. ಅಲ್ಲ, ಅಂದರೆ ಅವರು ಕೆಲವೊಂದು ತರಬೇತಿಗಳು ಅವರು ಇಲ್ಲೇ ಬಂದು ಕೊಡ್ತಾರೆ, ಅಂದರೆ ಜಮೀನುಗಳಿಗೆ ಅವರ ಒಂದು ಊರಿಗೆ ಬಂದು ಕೊಡ್ತಾರೆ. ಕೆಲವೊಂದು ಏನಂತಂತಂದರೆ ಅವರು ಅಲ್ಲೇ ಅಂದರೆ ಆ ಒಂದು ಕ್ಯಾಂಪಸ್ ಇದೆಯಲ್ಲ, ಆವರಣ ಇದೆಯಲ್ಲ, ಕೃಷಿ ವಿಜ್ಞಾನಕ್ಕೆ ಕೃಷಿ ವಿಶ್ವವಿದ್ಯಾಲಯಗಳ ಒಂದು ಇರುವಕ್ಕಿ ಆಗಿರಲಿ, ಇಲ್ಲ ನವಿಲೆ ಶಿವಮೊಗ್ಗದಲ್ಲಾಗಿರಲಿ, ಅಲ್ಲೇ ಅವರು ಕೊಡ್ತಾರೆ. ಆ ವಿಚಾರ ಕುರಿತು ನಾನು ಕೇಳಿದೆ ತಮಗೆ. ನಾವು ಆ ರೀತಿಯದು ಅಭ್ಯಾಸ ಮಾಡಿಲ್ಲ ಸರ್, ಕಲ್ತಿಲ್ಲ, ಹೋಗಿಲ್ಲ. ಆಮೇಲೆ ಈ ಕೃಷಿ ಮೇಳಕ್ಕೆ ಮತ್ತೆ ಬೇರೆ ಏನೇನೋ ಮೇಳಗಳು ಮಾಡ್ತಾರೆ ನಮ್ಮ ರೈತ ಬಾಂಧವರ ಒಂದು ಯಶೋವೃದ್ಧಿಗಾಗಿ ಅಥವಾ ಅವರ ಒಂದು ಕಲ್ಯಾಣಕ್ಕಾಗಿ. ತಾವು ಇಂತಹ ಒಂದು ಉತ್ಸವಗಳಲ್ಲಿ ಮೇಳಗಳಲ್ಲಿ ಭಾಗವಹಿಸ್ತೀರಾ? ಭಾಗವಹಿಸ್ತೀವಿ. ಕೆಲವು ಹೋಗಿ ನೋಡ್ಕೊಂಡು ಬರ್ತೀವಿ. ನಾವು ಮನೆಯಿಂದ ತಗೊಂಡೋಗೇನು ಮಾಡಿಲ್ಲ. ಒಟ್ಟಲ್ಲಿ ಏನಿದೆ ಅನ್ನೋದನ್ನು ಸ್ವಲ್ಪ ಮಾಹಿತಿಗಳನ್ನು ತಿಳ್ಕೊಂಡು ಬರ್ತೀವಿ, ಹೋಗಿ ನೋಡ್ಕೊಂಡು ಬರ್ತೀವಿ. ನಮಗೆ ಬೇಕಾಗಿರೋ ಗಿಡಗಳೇ ಅದರಿಂದ ತೊಗೊಂಡು ಬರ್ತೀವಿ. ಅದು ಮಾಡ್ತೀವಿ ಸರ್. ನಾವು ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ ಮುರಳೀಧರ್? ನಮ್ಮ ಕುಟುಂಬದಲ್ಲಿ 20 ಜನ ಸದಸ್ಯರಿದ್ದೀವಿ ಸರ್. ನಾವು ಅವಿಭಕ್ತ ಕುಟುಂಬ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಇದ್ದೀವಿ. ಎಲ್ಲರೂ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರಾ ಅಥವಾ ಬೇರೆ ಬೇರೆ ಒಂದು ಕೆಲಸ ಮಾಡ್ತಾ ಇದ್ದಾರೆ? ನಮ್ಮ ಅಣ್ಣ ತಮ್ಮ ಅಂದ್ರೆ ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ತಾರೆ. ಒಬ್ಬ ಗ್ಯಾರೇಜ್, ಒಬ್ಬ ಕಾರ್ಪೆಂಟ್ರು, ಇನ್ನೊಬ್ಬ ಇಂಜಿನಿಯರು, ಇನ್ನೊಬ್ಬ ನಮ್ಮ ಚಿಕ್ಕಪ್ಪನ ಮಗ ರಿಟೈರ್ಡ್ ಆರ್ಮಿ. ಅವನು ಈಗ ಬಂದು ಫ್ಯಾಕ್ಟ್ರಿಗೆ ಹೋಮ್ ಗಾರ್ಡ್ಸ್ ಕೆಲಸಕ್ಕೆ ಹೋಗ್ತಾನೆ. ನಮ್ಮ ತಮ್ಮನು ಸಾಯಿ ಗಾರ್ಮೆಂಟ್ಸಿಗೆ ಹೋಗ್ತಾನೆ, ಸಣ್ಣವನು. ನಾನೊಬ್ಬನೇ ಪೂರ್ತಿ ನಿರ್ವಹಣೆ ಮಾಡೋದು. ಕೃಷಿ ಅಂದರೆ ನೀವು ಒಬ್ಬರೇ? ಕೃಷಿಯಲ್ಲಿ ನಾನೊಬ್ಬನೇ ನಿರ್ವಹಣೆ ಮಾಡೋದು, ನಾನೊಬ್ಬನೇ ಮಾಡೋದು. ನಮ್ಮ ಮನೆಯವರು ಬರಲ್ಲ, ಅವ್ರ ಮೇಲೆ ಇರ್ತಾರೆ. ಮಕ್ಕಳು ಮನೆಯವರು ಬರೋದಿಲ್ಲ. ಮನೆಯವರು ಏನಂತಾರೆ? ಮನೆಯವರಿಗೆ ಇದೆಲ್ಲ ಅನುಭವ ಇಲ್ಲ. ಹಂಗಾಗಿ ನಾನು ಅವರಿಗೆ ಕರ್ಕೊಂಬಂದು ಕೆಲಸ ಮಾಡ್ಸಕ್ ಹೋಗಲ್ಲ. ಹಂಗೇನು ಮಾಡ್ಸಲ್ಲ ಅಷ್ಟೇ. ಅವ್ರಿಗೆ ಅನುಭವ ಇಲ್ಲ, ಅದೇನು ಅನುಭವ ಇಲ್ಲ. ಅಲ್ಲ, ಅಂದರೆ ಅವರು ಅಪ್ಪನ ಮನೆಯಲ್ಲಿ ಕೂಡ ಏನೋ ಕೆಲಸ ಮಾಡಿರೋದು, ಅಂದರೆ ತವ್ರ ಮನೆಯಲ್ಲಿ ಕೆಲಸ ಮಾಡಿರೋದೇನೋ ಅನುಭವ ಇಲ್ವಾ? ಅಥವಾ ಅವ್ರಿಗೆ ಜಮೀನು ಇದ್ದು? ಅವ್ರ ಮನೇಲಿ ಎಲ್ಲ ಇದೆ ಅಲ್ಲಿ ಅವರಪ್ಪ ಕಳ್ಸಿದಾರಲ್ಲ ನನಗೆ ಗೊತ್ತಿಲ್ಲ. ನನ್ನ ಮದುವೆ ಆದ ನಂತರ ನಾನು ಅವ್ರಿಗೆ ಕರ್ಕೊಂಡ್ಬಂದು ಜಮೀನಲ್ಲಿ ಏನು ಮಾಡ್ಸಲ್ಲ. ಯಾವ್ದಾರ ಪೂಜೆ ಇಂಥವೇನಾರ ಜಮೀನು ಕೊಯ್ಲಲ್ಲಿ ಪೂಜೆ ಇಂಥ ಇದ್ದಾಗ ಮಾತ್ರ ಕರ್ಕೊಂಡು ಪೂಜೆ ಅವ್ರ ಹತ್ರ ಮಾಡಿಸ್ತೀನಿ. ಆ ನಂತರದಲ್ಲಿ ಬೇರೆ ಇನ್ನೇನು ಅವ್ರಿಗೆ ಗೊತ್ತಿಲ್ಲ ಹೆಚ್ಚಾಗಿ. ಮನೇಲಿ ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ಅವ್ರು ನೋಡ್ಕೊಳಕ್ಕೆ ಅವ್ರಿಗೆ ಬೇಕು ಅಂತೇಳಿ ಅವ್ರು ಯಾವಾಗಲೂ ಮನೇಲೇ ಇರ್ತಾರೆ, ಎಲ್ಲೂ ಹೋಗೋದಿಲ್ಲ. ಅಂದರೆ ವಯೋವೃದ್ಧ ತಂದೆ ತಾಯಿಯ ಒಂದು ಆರೈಕೆ ಮಾಡ್ತಾ ಇದ್ದಾರೆ. ಅವರು ಆರೈಕೆ ಮಾಡ್ಕೊಂಡು ಮೇಲೆ ಇರ್ತಾರೆ. ಅವರು ಎನಿ ಟೈಮಲ್ಲೇ ಇರ್ತಾರೆ ಮೇಲೆ. ಏನಾರ ಮದುವೆ ಫಂಕ್ಷನ್ಗಳಿಗೆಲ್ಲ ಅಮ್ಮನ ಜೊತೆಲಿ ಅವ್ರ ಜೊತೆ ಅವರೇ ಹೋಗ್ತಾರೆ. ನಾನು ಮಾತ್ರ ಏನು ಸಂಜೆ ಏನಾದ್ರು ಇದ್ದರೆ ಹೋಗೋದು, ಶಿವಮೊಗ್ಗದಲ್ಲೇ ಇದ್ದರೆ ಕಾರ್ಯಕ್ರಮಗಳಿದ್ದರೆ ಹೋಗೋದು. ಆ ನಂತರದಲ್ಲಿ ಇಲ್ಲೇ ನಮ್ಮ ನಿರ್ವಹಣೆ. ಈಗ ಈ ಒಂದು ಕೃಷಿಯ ಒಂದು ಜೀವನದ ಒಂದು ಪಯಣದಲ್ಲಿ ನಿಮಗೆ ಸ್ವಲ್ಪ ಬಿಡುವ ಅಂತ ಅನಿಸಿದಾಗ, ಅಥವಾ ಮದುವೆ ಮುಂಜಿಗೆ ಮತ್ತೆ ಬೇರೆ ಒಂದು ಒಳ್ಳೆ ಕಾರ್ಯಕ್ಕೆ ಯಾವುದೋ ಒಂದು ಕಾರ್ಯಕ್ರಮಗಳಿಗೆ ಹೇಗೆ ಸಮಯ ಹೊಂದಿಸ್ಕೊಳ್ತೀರಿ ನೀವು? ಮದುವೆ ಕಾರ್ಯಕ್ರಮಗಳಲ್ಲಿ ಏನಿದ್ರು ಸಂಜೆ ಹೊತ್ತು ಹೋಗೋದು, ಶಿವಮೊಗ್ಗದಲ್ಲೇ ಇದ್ರೆ. ಇನ್ನು ಹೊರಭಾಗದಲ್ಲಿ, ಊರಿಂದ ಹೊರಭಾಗದಲ್ಲಿದೆ, ಅದು ನಮ್ಮ ಮನೆಯವ್ರಿಗೆ ಚಾನ್ಸ್, ಅವ್ರು ಹೋಗಿ ಬರೋದು. ನಾನು ಹೋಗೋದಿಲ್ಲ. ಆಮೇಲೆ ಯಾರ ನೆಂಟರು ಏನಾರ ಬಂದರೆ ಮೇಲೆ ಮಾತಾಡ್ಸ್ಕೊತೀವಿ, ಚೆನ್ನಾಗಿರ್ತೀವಿ. ಅಷ್ಟು ಬಿಟ್ಟರೆ ಹೊರಗಡೆ ಎಲ್ಲೂ ಹೋಗಕ್ಕೆ ಸಮಯ ಇಲ್ಲ ನನಗೆ. ಯಾಕಂದರೆ ದನಗಳ ನಿರ್ವಹಣೆ ಒಂದು ಟೈಮು ಬಿಟ್ಟು ಹೋಗೋಕ್ಕೂ ನನಗೆ ಭಯ, ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಅಂತೇಳಿ ಅದನ್ನ 24 ಗಂಟೆ ಇರಲೇಬೇಕು. ಹಂಗಾಗಿ ಪೂರ್ತಿ ನಿರ್ವಹಣೆ ನಂದೇ ಆಗಿರೋದ್ರಿಂದ ನಾನೇ ಮಾಡೋದು. ಯಾರು ಲೇಬರ್ಸ್ ಇಲ್ಲ ನಮ್ಮ ಹತ್ರ. ನಾವು ಲೇಬರ್ಸನ್ನು ಯಾಕೆ ಇಟ್ಟಿಲ್ಲ ಅಂದರೆ, ಅವರು ಯಾವ್ದಾರ ಟೈಮಲ್ಲಿ ಕೈ ಬಿಟ್ಟು ಹೋದಾಗ ನಮ್ಗೆ ಅಲ್ಲೇ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಗೊತ್ತಾಗೋದಿಲ್ಲ. ಹಂಗಾಗಿ ಅದನ್ನು ನಾನು ಲೇಬರ್ಸನ್ನ ನಂಬಲ್ಲ ನಾನು. ಹಂಗಾಗಿ ನಾನೇ ಮಾಡ್ತೀನಿ ಕೆಲಸ. ಅಲ್ಲ, ಅವರು ಏನೋ ಕೂಲಿಗೋಸ್ಕರ ಬರ್ತಾರೆ ಪಾಪ, ದುಡ್ದು ಹೋಗ್ತಾರೆ. ಬಟ್ ಅವ್ರಿಗೇನೋ ಸರಿ ಅನಿಸ್ಲಿಲ್ಲ ಅಥವಾ ಕಡಿಮೆ ಏನೋ ಕೂಲಿ ಅನಿಸ್ತಂತಂದ್ರೆ ಕೇಳದೆ ಹೋಗ್ತಾರೆ. ಕೇಳದೆ ಹೋಗ್ತಾರಲ್ಲ. ಹಂಗಾಗಿ ನಾವು ಅದು ಬೇಡಕ್ಕೆ ಬೇಡ, ನಮ್ಮ ಕೆಲಸ ನಾವೇ ಮಾಡಿದ್ರೆ ಸರಿ ಅಂತೇಳಿ
ಅದನ್ನು ಮಾಡ್ತಾ ಇರೋದ್ರಿಂದ ನಮಗೆ ಆರೋಗ್ಯವಾಗಿ ಚೆನ್ನಾಗಿ ಇದ್ದೀವಿ, ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಕೆಲಸನೂ ಮಾಡ್ದಂಗೆ ಆಗುತ್ತೆ. ಇನ್ನೊಬ್ಬರಿಗೆ ಹಾಳು ಮಾಡಿದ್ದು ಹಾಳು ಅನ್ನಂಗೆ ಆಗಬಾರ್ದು ಅಂತೇಳಿ ನಾವು ಸ್ವಂತವಾಗಿ ಮಾಡ್ತೀವಿ. ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನೀರಿನ ಮೂಲ ಅಂತಂದ್ರೆ ಬೋರ್ ಕೊರೆಸ್ಬೇಕಾದ್ರೆ ನಾವು ಎಷ್ಟು ಅಡಿ ಹೋಗ್ಬೇಕಂತ ಹೇಳ್ತೀರಾ? ಈಗ ಈ ಏರಿಯಾದಲ್ಲಿ 500ರಿಂದ 800 ಅಡಿ ತನಕ ಹೋಗ್ಬೇಕಾಗತ್ತೆ. ಹಂಗಾಗಿ ನಾವೇನು ನೀರಿನ ಒಂದು ತುಂಬಾನೇ ಅಂತರ್ಜಲ ತುಂಬಾ ಕುಸಿದಿದೆ ಅಂತ ಅರ್ಥನಾ? ಹ್ಞೂ ಸರ್, ಇಲ್ಲಿ 20 ವರ್ಷಕ್ಕೆ ಮುಂಚೆ 300 ಅಡಿ ಕೊರೆದ್ರೆ ಬೇಕಾದಷ್ಟು ನೀರು ಸಿಗ್ತಾ ಇತ್ತು. ಈಗ 500 ಅಡಿ ಕೊರೆದ್ರೂ ಅವ್ರಿಗೆ ಬೇಕಾದಷ್ಟು 1 ಇಂಚು 2 ಇಂಚು ಮಾತ್ರ ನೀರು ಸಿಗುತ್ತೆ. ಯಾಕಂದ್ರೆ ನೀರಿನ ಮೂಲಗಳು ಕಡಿಮೆ ಆಗಿದೆ. ಎಲ್ಲ ಕಡೆನೂ ಬೋರ್ ಕೊರೆದಿದ್ದಾರೆ, ಒಬ್ಬರು 3-4 ಕೊರೆದಿರ್ತಾರೆ. ಹಂಗಾಗಿ ಅವ್ರ ತೋಟದ ನಿರ್ವಹಣೆಗೆ ಅವ್ರು ಕೊರಿತಾರೆ, ಅದೇನು ತಪ್ಪಿಲ್ಲ. ಆದರೆ ಜಲ ಮೂಲ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಈ ಕೆರೆ ಕಟ್ಟೆಗಳನ್ನು ತುಂಬಿಸ್ಕೊಂಡು ಅದನ್ನು ಇಟ್ಕೊಳ್ಳೋದ್ರಿಂದ ಇರೋ ನೀರನ್ನೇ ಉಪಯೋಗಿಸ್ಕೋಬೋದು. ಇರೋ ನೀರನ್ನ ಇದು ಮಾಡ್ತಾ ಇದೆ. ಮತ್ತೆ ನೀವು ನಿಮ್ಮ ಜಮೀನಿನ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸಿದ್ದೀರಾ? ಮಾಡ್ತಿದ್ದೀವಿ ಸರ್. ಇಲ್ಲಿ 4 ವರ್ಷಕ್ಕೆ ಮುಂಚೆ ಮಾಡಿಸಿದ್ದೀವಿ. ಅದರಲ್ಲಿ ನನ್ನ ಜಮೀನಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇದೆ ಅಂತ ಹೇಳೋದ್ರಿಂದ ನಾವು ಪೊಟ್ಯಾಷ್ ಅಂಶನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತೀವಿ. ಆಮೇಲೆ ಮತ್ತೆ ಮಾಡಿಸಿಲ್ವಾ? ಮತ್ತೆ ಮಾಡಿಸಿಲ್ಲ ಸರ್, ಇನ್ನು ಮುಂದಿನ ವರ್ಷ ಮಾಡಿಸ್ಬೇಕು. ಮಾಡಿಸಿದ್ರೆ ಮುಂದಿನ ವರ್ಷ. ಆಮೇಲೆ ಈಗ ಒಟ್ಟಾರೆಯಾಗಿ ಏನು ಅನಿಸ್ತದೆ ತಮಗೆ ಈ ಕೃಷಿ ಜೀವನ? ಕೃಷಿ ಜೀವನದಲ್ಲಿ ನಾವು ನೆಮ್ಮದಿ ಇದ್ದೀವಿ, ನೆಮ್ಮದಿ ಇದೆ, ಏನು ತೊಂದರೆ ಇಲ್ಲ. ಯಾರ ಕೈ ಕೆಳಗೆ ಹೋಗಿ ಕೆಲಸ ಮಾಡಂಗಿಲ್ಲ, ಯಾರಿಲ್ಲ. ನಮ್ಮ ಕೆಲಸ ಉಂಟು. ಕಷ್ಟಪಟ್ಟು ಮಾಡಿದರೆ ಕಾಯಕವೇ ಕೈಲಾಸ, ದುಡಿಮೆ ದುಡ್ಡಿನ ದೇವರು. ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವೋ ಅಷ್ಟು ನಮಗೆ ಬೆಳೆಸಿ ಪ್ರತಿಫಲ ಇದ್ದೇ ಇದೆ. ಅದಕ್ಕೆ ಏನು ಮೋಸ ಇಲ್ಲ, ಅದಕ್ಕೇನು ಮೋಸ ಇಲ್ಲ. ಅದಕ್ಕೆ ಎಷ್ಟು ಪ್ರತಿಫಲ ಪಡ್ತೀವೋ ಅದಕ್ಕೆ ನಮಗೆ ದುಡಿಮೆ ಸಿಗುತ್ತೆ ಅಂತ ಹೇಳ್ತೀರಾ. ಆಮೇಲೆ ಈಗ ಒಟ್ಟಾರೆ ಖರ್ಚು ವೆಚ್ಚ ಹೋಗಿ ಏನು ಲಾಭ ಅಂತ ಹೇಳ್ಬೋದು ಅಥವಾ ನಿಮ್ಮ ಸಂಬಳನೆ ಅಂತ ಹೇಳ್ಬೋದು, ಎಷ್ಟು ನಿರೀಕ್ಷೆ ಮಾಡ್ತೀರಿ ವರ್ಷಕ್ಕೆ? ಪ್ರತಿ ವರ್ಷನೂ ಇಷ್ಟೇ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ವರ್ಷ 50,000 ಸಿಗ್ಬೋದು, ವರ್ಷಕ್ಕೆ ಒಂದು ವರ್ಷ 1 ಲಕ್ಷ ಸಿಗ್ಬೋದು. ನಾವು ಬೆಳೆ ಮೇಲೆ ಗೊತ್ತಾಗುತ್ತೆ. ಯಾಕಂದ್ರೆ ಹವಾಮಾನದಿಂದ ಬೆಳೆ ಹೆಚ್ಚು ಕಮ್ಮಿ ಆದಾಗ ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ, ಕೆಲವು ಟೈಮ್ ಲಾಭ ಜಾಸ್ತಿ ಸಿಗುತ್ತೆ. ನಮ್ಗೆ ಏನಾಗುತ್ತೆ ಅಂದ್ರೆ ಹೈನುಗಾರಿಕೆ ಜೊತೆಲಿ ಇರೋದ್ರಿಂದ ಎಲ್ಲೇ ಸೋತ್ರೂ ಹೈನುಗಾರಿಕೆಯಲ್ಲಿ ನಮಗೆ ಒಂದು ದಾರಿ ಸಿಗುತ್ತೆ. ಮನುಷ್ಯನಿಗೆ ಸೋಲು ಕಾಣಲ್ಲ. ಅವನು ಪ್ರತಿಯೊಂದನ್ನು ಸುಧಾರಿಸ್ಕೊಂಡು ಹೋಗ್ಬೋದು. ಅಲ್ಲಿ ಬೆಳೆಯಲ್ಲಿ ನಷ್ಟ ಆದ್ರೆ ಇಲ್ಲಿ ಹೈನುಗಾರಿಕೆಯಲ್ಲಿ ದನಗಳಿಂದ ಹಾಲು ತಗೊಂಡೋಗಿ ಡೈರಿ ಹಾಕ್ತಾನೆ, ಅವನ ನಿರ್ವಹಣೆಯಲ್ಲಿ ಹೆಂಗೋ ನಡೆದೋಗುತ್ತೆ. ಹಂಗಾಗಿ ಪ್ರತಿಯೊಬ್ಬ ಏನ್ ಮಾಡ್ಬೇಕು, ಸಮಗ್ರ ಕೃಷಿ, ಅವನು ದನ ಕೋಳಿ ಕುರಿ ಇಂಥವನ್ನೆಲ್ಲ ಕಟ್ಕೊಂಡು ಮಾಡ್ಕೊಂಡು ಹೋದ್ರೆ ಯಾವುದೋ ರೀತಿ ಲಾಸ್ ಆಗೋದಿಲ್ಲ ಒಬ್ಬ ರೈತನಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನು ನಿಮಗೆ ಈಗ ಮುಂದೆ ಹೊಸ ಬೆಳೆ ಆಗಲಿ ಮತ್ತು ಇನ್ನೂ ಹೆಚ್ಚಿನ ಒಂದು ಉತ್ಪಾದನೆ, ಆಮೇಲೆ ಹೆಚ್ಚಿನ ಒಂದು ತಾಂತ್ರಿಕತೆಗಳು, ವೈಜ್ಞಾನಿಕವಾದ ತಾಂತ್ರಿಕಗಳು ಅಳವಡಿಸ್ಕೊಂಡ್ಬಿಟ್ಟು ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ ಅನ್ನೋ ಒಂದು ಯೋಚನೆ ಇದೆಯಾ? ಇಲ್ಲ ಸರ್, ನನಗೆ ಎಷ್ಟಿದೆ ಇಷ್ಟಲ್ಲೇ ಜೀವನ ಮಾಡೋಕೆ ಆಸೆ. ನನಗೆ ಅತಿಯಾಗಿ ಹಂಗೆ ಅಂತಲ್ಲ, ಇದ್ದಿದ್ರಲ್ಲೇ ಅದು ಚೆನ್ನಾಗಿ ಮಾಡೋದು, ಇನ್ನೂ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋದು. ಅದೇ ಸರ್, ಈಗ ನಾವು ಬೆಳೆ ಮಾಡ್ತಾ ಇದೀವಿ, ಅದನ್ನೇ ನೀಟಾಗಿ ಮಾಡ್ಕೊಂಡು ಹೋದ್ರೆ ಆಯ್ತು ಅಷ್ಟೇ. ನೀಟಾಗಿ ಮಾಡೋದು ಅಷ್ಟು ಬಿಟ್ಟರೆ, ನಮ್ಮ ಮನೆಗೆ ಭತ್ತ ಬೆಳಿಬೇಕು, ಜೋಳ ಬೆಳಿಬೇಕು, ನನ್ನ ದನಕರಿಗಳು ಹುಲ್ಲಾಗಬೇಕು, ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಅಷ್ಟೇ ನಮ್ಗೆ ಇರೋದು. ಆ ತೋಟ ಮಾಡಬೇಕು, ಅದು ಮಾಡಬೇಕು ಅನ್ನೋ ಆಸೆ ಇಲ್ಲ. ಯಾಕಂದರೆ ಈಗ ಇಲ್ಲಿ ಹತ್ರದಲ್ಲಿ ರೋಡೆಲ್ಲ ಆಗಿ ಎಲ್ಲ ಸೈಟ್ ಆಗಿಬಿಟ್ಟು ಸಿಟಿ ಬೆಳೀತಾ ಬಂದಿದೆ. ನಾನು ಬೆಳೆದ್ರೆ ಇನ್ನು 10 ವರ್ಷಕ್ಕೆ ತೋಟ ಮಾಡಿದ್ರೆ 10 ವರ್ಷಕ್ಕೆ ನಂತರ ಕಳೆದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೈತೆ, ಬೆಳೀತಾ ಇರುತ್ತೆ ನಗರೀಕರಣ. ಹಂಗಾಗಿ ನನಗೆ ತೋಟದ ಇಂಟ್ರೆಸ್ಟ್ ಇಲ್ಲ. ಕೊನೆಯದಾಗಿ ಈಗ ನಮ್ಮ ರೈತರು ಏನಾದರೂ ತಮ್ಮಿಂದ ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡ್ತೀರಾ? ಹಾಂ ಸರ್, ದೂರವಾಣಿ ಸಂಖ್ಯೆ ಕೊಡ್ತೀನಿ, ಬರೆದಿಟ್ಕೊಳ್ಳಿ. 9663267961. ಧನ್ಯವಾದ ಮುರಳೀಧರ್ ಅವರೇ. ಇದುವರೆಗೆ ತಮ್ಮ ಕೃಷಿ ಅನುಭವಗಳನ್ನ ಕುರಿತು ನಮ್ಮ ಭದ್ರಾವತಿ ಆಕಾಶವಾಣಿ ಕೇಳುಗರಿಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ ಮುರಳೀಧರ್ ಅವರೇ. ನಮಸ್ಕಾರ.